ವಿವರ್ಸ್ ಇವಾಗ ನಾವು ಭೀಮಾ ಪ್ರಾಪರ್ಟೀಸ್ ಕಡೆಯಿಂದ ಮ್ಯಾನೇಜರ್ ಆಗಿರುವಂತ ವಸಂತ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಇವಾಗ ವಸಂತ್ ಅವರು ಅವರ ಕಂಪನಿ ಮತ್ತು ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬನ್ನಿ ಕೇಳೋಣ. ನಮಸ್ತೆ ವಸಂತ್ ಅವರೇ, ನೈಸ್ ಮೀಟಿಂಗ್ ಯು. ದಯವಿಟ್ಟು ತಾವು ತಮ್ಮ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಎಷ್ಟು ವರ್ಷ ಆಯ್ತು, ಎಷ್ಟು ವರ್ಷದಿಂದ ಈ ಒಂದು ನಾವು ಲಾಸ್ಟ್ 2014 ಇಂದ ಇದೀವಿ. ಅರೌಂಡ್ 14 ಪ್ರಾಜೆಕ್ಟ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ಪ್ರಾಜೆಕ್ಟ್ಸ್ ಎಲ್ಲ. ಸೊ ಆನ್ ಗೋಯಿಂಗ್ ಅರೌಂಡ್ 8 ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ಇದೆ. ಎಲ್ಲ ಆಲ್ಮೋಸ್ಟ್ ಆಲ್ ಮೂಡ ಪ್ರಾಜೆಕ್ಟ್ಸ್ ಇದೆ, ಮೂಡ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಪ್ಲಸ್ ರೇರಾ ರಿಜಿಸ್ಟರ್ ಕೂಡ ಇದೆ ಅಂಡ್ DTCP ಅಪ್ರೂವಲ್ ಕೂಡ ಪ್ರಾಜೆಕ್ಟ್ಸ್ ಇದೆ ನಮ್ಮಲ್ಲಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮತ್ತೆ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಪ್ರಾಜೆಕ್ಟ್ಸ್ ಗಳಿದೆ ನಮ್ಮಲ್ಲಿ. ನಿಮ್ಗೆ ಪೆರಿಪಲ್ ರಿಂಗ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟೀಸ್ ಇದೆ, ನ್ಯಾಷನಲ್ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟೀಸ್ ಕೂಡ ಇದೆ. ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಆ ಪ್ರಾಜೆಕ್ಟ್ಸ್ ಗಳು ಇದೆ ನಮ್ಮಲ್ಲಿ. ಇಲ್ಲ ಒಂದು 5 years ಇನ್ವೆಸ್ಟ್ ಮಾಡಿ ಡೌನ್ ಲೈನ್ ಆಮೇಲೆ ಸೇಲ್ ಮಾಡ್ತೀನಿ ಅಂದ್ರೆ ಆ ತರ ಪ್ರಾಜೆಕ್ಟ್ಸ್ ಇದೆ ಸರ್. ನಿಮ್ಗೆ ಆಲ್ ಮೇಜರ್ಸ್ ಬ್ಯಾಂಕ್ಸ್ ಅಲ್ಲೂ ಅಪ್ರೂವಲ್ಸ್ ಇದೆ. SBI, ICICI ಬ್ಯಾಂಕ್, HDFC ಬ್ಯಾಂಕ್ ಈ ತರ ಎಲ್ಲ ಲೋನ್ಸ್ ಅವೈಲಬಿಲಿಟಿ ಇದೆ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅರೌಂಡ್ 70 to 75% ಫಂಡಿಂಗ್ ಕೂಡ ಸಿಗುತ್ತೆ ಸರ್ ನಿಮಗೆ. ಸೊ ನಿಮ್ಗೆ ಡಾಕ್ಯುಮೆಂಟೇಶನ್ ಅಲ್ಲೆಲ್ಲ ಮೈಸೂರಲ್ಲಿ ಯಾರು ಟಾಪ್ 10 ಅಲ್ಲಿ 3 members ಇರ್ತಾರೆ ಅವ್ರ ಕಡೆಯಿಂದ ಡಾಕ್ಯುಮೆಂಟೇಶನ್ ಎಲ್ಲ ಆಗಿರುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಲೀಗಲ್ ಎಲ್ಲ ಪ್ಯೂರ್ಲಿ ಕ್ಲಿಯರ್ ಆಗಿರುತ್ತೆ. ಟೈಟಲ್ ಡೀಡ್ಸ್ ಎಲ್ಲ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟೀಸು ಇದೆ ಸರ್. ಇವಾಗ ನಮ್ಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಬಂದು ನಂಜನಗೂಡು ರೋಡ್ ಅಲ್ಲಿ ಇದೆ, ಬನ್ನೂರು ರೋಡ್ ಅಲ್ಲಿ ಇದೆ, ಗದಗೆ ರೋಡ್ ಅಲ್ಲಿ ಇದೆ, JP ನಗರ್ ಬ್ಯಾಕ್ ಸೈಡ್ ಶ್ರೀನಗರ ಹತ್ರ ಇದೆ, ಮತ್ತೆ ಇಲ್ವಾಲ ಬೈಪಾಸ್ ರೋಡ್ ಅಲ್ಲಿ ಇದೆ. ನಿಮ್ಗೆ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಅಂಡರ್ ಗ್ರೌಂಡ್ ಕೇಬಲಿಂಗ್, UG ಕನೆಕ್ಷನ್, ಮತ್ತೆ ಸ್ಯಾನಿಟರಿ ಲೈನ್ ಆಗಿರ್ಬೋದು, ಮತ್ತೆ ವಾಟರ್ ಟ್ಯಾಂಕ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮಲ್ಲಿ ಗಾರ್ಡನ್ ಆಗಿರ್ಬೋದು, ಮತ್ತೆ ವೈಟ್ಸ್ ರೋಡ್ಸ್ ಇರುತ್ತೆ ನಿಮ್ಗೆ. 40 feet ರೋಡ್, 60 feet ರೋಡ್, 80 feet ರೋಡ್, ಆ ತರ ರೋಡ್ಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಮತ್ತೆ 24/7 ಸೆಕ್ಯೂರಿಟಿ ಇರ್ತಾರೆ ನಮ್ಮಲ್ಲಿ. ಸೊ ನಿಮ್ಗೆ ಮೇಂಟೆನೆನ್ಸ್ ಕೂಡ ಆಗಿರ್ಬೋದು ನಮ್ಮಲ್ಲಿ ಫ್ಲೆಕ್ಸಿಬಲ್ ಇದೆ. ನಿಮ್ಗೆ ಗಾರ್ಡನ್ ಆಗಿರ್ಬೋದು, ಮತ್ತೆ ರೋಡ್ಸ್ ಆಗಿರ್ಬೋದು, ಸೈಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುತ್ತೆ. ಮತ್ತೆ ಆಲ್ಮೋಸ್ಟ್ ಆಲ್ ನಮ್ಮ ಪ್ರಾಜೆಕ್ಟ್ಸ್ ಗಳಲ್ಲಿ 90% ಪ್ರಾಜೆಕ್ಟ್ಸ್ ಗಳಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕೆಲವೊಂದು ಹೊಸ ಪ್ರಾಜೆಕ್ಟ್ಸ್ ಗಳಲ್ಲಿ ಇವಾಗ ಮೂವ್ಮೆಂಟ್ ಇದೆ. ಅದನ್ನು ಕೂಡ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಸ್ಟ್ರೈಟ್ಲಿ ಬಂದು ವಿದ್ಯಾನಗರಂ ಆಫೀಸ್ ಇದೆ, ಬಂದು ಎನ್ಕ್ವೈರಿ ಮಾಡಿ ಪ್ರೀ ಬುಕಿಂಗ್ ತರನು ಆಪ್ಷನ್ಸ್ ಇದೆ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಪ್ಷನ್ಸ್ ಇದೆ. ಬಂದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಬಂದು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಓಕೆ, ಸೊ ಈಗ ಬೇಸಿಕಲಿ ಈಗ ತಾವು ಹೇಳಿದಾಗೆ ತಮ್ಮ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಎಲ್ಲ ರೆಡಿ ಟು ಕನ್ಸ್ಟ್ರಕ್ಟ್ ಕೂಡ ಇದೆ. ರೆಡಿ ಟು ಕನ್ಸ್ಟ್ರಕ್ಷನ್ಸ್ ಇದೆ ಅಲ್ವಾ? ಹೌದು. ಸೊ ಈಗ ತಾವು ಎಕ್ಸ್ಪ್ಲೈನ್ ಮಾಡಿದಂತ ಪ್ರಾಜೆಕ್ಟ್ಸ್ ಗೆ ಯಾವೆಲ್ಲ ಅಪ್ರೂವಲ್ಸ್ ಇದೆ ಸರ್ ನಮ್ಮಲ್ಲಿ? ಅಂದ್ರೆ ಮೈಸೂರಲ್ಲಿ ಬಂದು ಮೇಜರ್ ನಿಮ್ಗೆ ಮೂಡ ಅಪ್ರೂವ್ಡ್, ಮೈಸೂರು ಮೂಡ ಲಿಮಿಟ್ ಅಲ್ಲಿ ಇರೋದಕ್ಕೆಲ್ಲ ಮೂಡ ಅಪ್ರೂವ್ಡ್ ಇದೆ. ಹೌದು, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ಸ್ ಅಥಾರಿಟಿ ಬರುತ್ತೆ, ಮತ್ತೆ ರೇರಾ ಬರುತ್ತೆ ಸರ್. ರೇರಾ ಅಪ್ರೂವಲ್ ಕೂಡ ಹೌದು ಹೌದು. ಅದರ್ವೈಸ್ ನಿಮ್ಗೆ ಮೂಡ ಬಿಟ್ಟು ಅಂತಾರೆ DTCP ಇದೆ ಸರ್ ನಿಮ್ಗೆ ಡೈರೆಕ್ಟ್. DTCP ಅಪ್ರೂವಲ್ ಕೂಡ ನಿಮ್ಗೆ ಲೋನ್ ಫೆಸಿಲಿಟೀಸ್ ಇದೆ ಸರ್. ಓಕೆ, ಯಾವ ಬ್ಯಾಂಕ್ ಅಲ್ಲಿ? ಸರ್ HDFC ಇದೆ, ICICI ಇದೆ ಸರ್ ನಿಮ್ಗೆ. ಓಕೆ ಸರ್, ಮತ್ತೆ ತಾವು ಈ ಕನ್ಸ್ಟ್ರಕ್ಷನ್ ಸರ್ವಿಸ್ ಕೂಡ ಏನಾದ್ರು ಕೊಡ್ತೀರಾ ಸರ್? ಕನ್ಸ್ಟ್ರಕ್ಷನ್ ಸರ್ವಿಸ್ ನಾವು ಈ ಮುಂಚೆ ಮಾಡಿದ್ದು, ಸದ್ಯಕ್ಕೆ ಪ್ರೆಸೆಂಟ್ ಸ್ಟಾಪ್ ಮಾಡಿದೀವಿ. ನಮ್ಮಲ್ಲೇ ವೆಲ್ ಇಂಜಿನಿಯರ್ಸ್ ಗಳಿದ್ದಾರೆ, ನಾನು ನಿಮ್ಗೆ ರೆಫರ್ ಮಾಡ್ತೀರಾ. ನಿಮ್ಗೆ ಯಾವ ತರ ನಿಮ್ ಟೇಸ್ಟ್ ತಕ್ಕಂತೆ ನೀವು ಮನೆ ಕಟ್ಟಿಸ್ಕೋಬಹುದು ಸರ್. ಸೊ ಈಗ ವಸಂತ್ ಅವರೇ, ತಮ್ಮಲ್ಲಿ ಯಾವೆಲ್ಲ ಡೈಮೆನ್ಷನ್ಸ್ ಇದೆ ಅಂತ ಹೇಳ್ತೀರಾ ಸರ್? ನಿಮ್ಗೆ 20-30 ಇಂದ ಹಿಡಿದು ಅಪ್ ಟು 50-80 ತನಕನೂ ಇದೆ. ನಿಮ್ಗೆ ಕಮರ್ಷಿಯಲ್ ಸೈಟ್ಸ್ ಇದೆ, ಪ್ಲಸ್ ನಿಮ್ಗೆ ಸೆಮಿ ಕಮರ್ಷಿಯಲ್ ಸೈಟ್ಸ್ ಗಳು ಸಿಗುತ್ತೆ, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಸೈಟ್ಸ್ ಗಳು ಕೂಡ ಇದೆ ನಮ್ಮಲ್ಲಿ. ನಿಮ್ಗೆ ಇಂಡಸ್ಟ್ರಿಯಲ್ ಸೈಟ್ಸ್ ಬೇಕು ಅಂದ್ರೆ ಇಂಡಸ್ಟ್ರಿಯಲ್ ಸೈಟ್ಸ್ ಗಳು ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್. ಅದು ನಿಮ್ಗೆ 100/200 ಆ ತರ ಎಲ್ಲ ಸೈಟ್ಸ್ ಗಳು ಇದೆ ಸರ್. ನಿಮ್ಗೆ ಯಾವ ಡೈಮೆನ್ಷನ್ ಬೇಕೋ ಆ ಡೈಮೆನ್ಷನ್ ಎಲ್ಲ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಅವೈಲೇಬಲ್ ಇದೆ, ನೀವು ಬಂದು ಬೈ ಮಾಡ್ಬೋದು ಸರ್. ಸೊ ಈಗ ಸದ್ಯಕ್ಕೆ ತಮ್ದು ಬನ್ನೂರು ರೋಡ್ ಅಲ್ಲಿ ಇದೆ, ನಂಜನಗೂಡು ರೋಡ್ ಅಲ್ಲಿ ಇದೆ, ಮೈಸೂರು ಎಂಟೈರ್ ಮೈಸೂರು ಸರೌಂಡಿಂಗ್ ಇದೆ. ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಒಂದು ಬಿಟ್ಟು ಸರ್, ಬ್ಯಾಂಗ್ಳೂರ್ ರೋಡ್, ನಂಜನಗೂಡು ರೋಡ್, JP ನಗರ್ ಬ್ಯಾಕ್ ಸೈಡ್ ಶ್ರೀನಗರ್ ಹತ್ರ ಇದೆ, ಮತ್ತೆ ನಿಮ್ಗೆ ಬೋಗಾದಿ ರೋಡ್ ಅಲ್ಲಿ ಇದೆ, ಇಲ್ವಾಲ ರೋಡ್ ಅಲ್ಲಿ ಇದೆ ಸರ್ ಪ್ರಾಜೆಕ್ಟ್. ಸೊ ನನ್ನ ಪ್ರಕಾರ ಈ ಬೋಗಾದಿ ರೋಡ್ ಮತ್ತು ಇಳ್ವಾಲ ರೋಡ್ ಮೈಸೂರಿನ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಊಟಗಳ್ಳಿ, ಹೆಬ್ಬಾಳಗೆಲ್ಲ ತುಂಬಾ ಹತ್ರ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಬಹಳಾನೇ ಸೂಕ್ತವಾಗಿರುತ್ತೆ, ಮತ್ತೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಂಡು ಅಲ್ಲೆಲ್ಲ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಆಗಿರ್ಬೋದು. ನೀವು ನೋಡ್ಬೋದು ಬೇಕಾದ್ರೆ, ಅಲ್ಲಿ ಲೈವ್ ಪಿಕ್ಚರ್ಸ್ ಗಳನ್ನೇ ಹಾಕಿದೀವಿ. ಅಲ್ಲಿ ಲೈವ್ ಪಿಕ್ಚರ್ಸ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಆಗಿರೋಂಥದ್ದೇನೆ ಸರ್. ವ್ಯವಸ್ಥೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಇವರ ಒಂದು ಲೇಔಟ್ ನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಮನೆಗಳನ್ನ ಕಟ್ಟಿ ವಾಸ ಕೂಡ ಇದ್ದಾರೆ. ಆಲ್ರೆಡಿ ಫಿನಿಶಿಂಗ್ ಕೂಡ ಆಗಿದೆ. ರೆಡಿ ಟು ರೋಡ್
ನಿಮ್ಗೆ ಅದೆಲ್ಲ ಬಂದು CC ರೋಡ್ ಅಂದ್ರೆ ಕಾಂಕ್ರೀಟ್ ರೋಡ್ ಇದೆ, ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್, ಅಂಡರ್ ಗ್ರೌಂಡ್ ಡ್ರೈನೇಜ್, UGD ಫೆಸಿಲಿಟೀಸ್, ಈ ರೀತಿಯಾದಂತ ಹೈ ಅಂಡ್ ಪ್ರೀಮಿಯಂ ಫೆಸಿಲಿಟೀಸ್ ಕೂಡ ಇವರು ಒಂದು ಲೇಔಟ್ ನಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರಾದ್ರೂ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ರೆಡಿ ಟು ಕನ್ಸ್ಟ್ರಕ್ಟ್ ಅಂಡ್ ಮೂವ್ ಈ ರೀತಿಯಾದಂತ ಸೈಟ್ಸ್ ಗಳು ನೋಡ್ತಾ ಇದ್ರೆ ತಾವು ಒಂದ್ಸಲ ಭೀಮಾ ಪ್ರಾಪರ್ಟೀಸ್ ನ ವಿಸಿಟ್ ಮಾಡ್ಬೋದು. ಈ ಮೈಸೂರು ರಿಯಾಲಿಟಿ ಶೋ ನಾನ್ ಮೊದ್ಲೇ ಹೇಳ್ದಾಗೆ ಇನ್ನೂ ಒಂದು 3 ದಿನ ಮೈಸೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ನಲ್ಲಿ ನಡೀತಾ ಇರುತ್ತೆ. ತಾವು ಇಲ್ಲಿ ವಾಕ್ ಇನ್ ಮಾಡಿದ್ರೆ ತಾವು ಇಲ್ಲಿ ಕೂಡ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಸರ್, ಇಲ್ಲಿ ಈ ಒಂದು ಎಕ್ಸ್ಪೋ ನಲ್ಲಿ ಬಂದವ್ರಿಗೆ ಏನಾದ್ರು ಸ್ಪೆಷಲ್ ಆಫರ್ ಅಂತ ಏನಾದ್ರು ಇದೆಯಾ? 100% ಇದೆ. ನಮ್ಮಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಅಂತ ಇದೆ. ಸೊ ಅದನ್ನು ಅಷ್ಟೇ ಸರ್, ಯಾವ ಲೇಔಟ್ ನೋಡ್ತಾ ಇದಾರೆ ಆ ಲೇಔಟ್ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗಿರ್ಬೋದು, ಸಪೋಸ್ ಮೇಂಟೆನೆನ್ಸ್ ಅಲ್ಲಿ ಆಗಿರ್ಬೋದು, ಅದ್ರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಇದೆಲ್ಲ ಬಂದು ಇಲ್ವಾಲ ರೋಡ್ ಅಲ್ಲಿ ಇರೋದು. ನಿಮ್ಗೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾಗೆ ತುಂಬಾ ನಿಯರ್ ಇದೆ. ಅದೇ ತರ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಹಬ್, ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅಂತಂದ್ರೆ ನಮ್ದು ನಂಜನಗೂಡು ಇಂಡಸ್ಟ್ರಿಯಲ್ ಹಬ್. ನಿಮ್ಗೆ ತಾಂಡ್ಯ, ಅಡಕನಹಳ್ಳಿ, ಇಮ್ಮಾವು ಅದೆಲ್ಲ ಬಂದು ನಿಮ್ಗೆ ನಂಜನಗೂಡು ಭಾಗಕ್ಕೆ ಬರುತ್ತೆ. ಆ ನಂಜನಗೂಡು ರೋಡ್ಗೆ ನಿಯರ್ ಬೈ ಇರೋದು ಜಸ್ಟ್ 2.5 ಕಿಲೋಮೀಟರ್ಸ್ ಅಲ್ಲಿ ಇದೆ ನಮ್ದು ಭೀಮಾ ವಿಶಾಖ ಅಂತ ಹೇಳಿ. ನಿಮ್ಗೆ ಅಂಡರ್ ಗ್ರೌಂಡ್ ಫೆಸಿಲಿಟೀಸ್ ಆಗಿರ್ಬೋದು, ನಿಮ್ಗೆ ಡ್ರೈನೇಜ್ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಪಾರ್ಕ್ ಫೆಸಿಲಿಟೀಸ್. ನ್ಯಾಷನಲ್ ಲೈನ್ ಇಂದ ಜಸ್ಟ್ 200 ಮೀಟರ್ಸ್ ಅಲ್ಲಿ ಇದೆ ಆ ಪ್ರಾಜೆಕ್ಟ್ ನಿಮ್ಗೆ. ಸೊ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ಸಿಗುತ್ತೆ ಸರ್ ನಿಮ್ಗೆ. ಸೊ ಇನ್ ಮುಂದೆ ಇಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಮತ್ತು ಕೆಲಸ ಮಾಡೋರ್ಗೆಲ್ಲ ಬಹಳಷ್ಟು ಅನುಕೂಲ ಆಗುತ್ತೆ. ಆ ಇಂಡಸ್ಟ್ರಿಯಲ್ ಟೌನ್ಶಿಪ್ ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ಮನೆ ಕಟ್ಕೊಂಡು ಹೋದ್ರೆ ಬಹಳಷ್ಟು ಅನುಕೂಲ. ಇವಾಗ ಟ್ವಿನ್ ಸಿಟಿ ಮಾಡ್ಬೇಕನ್ನೋ ಪ್ಲಾನ್ ಇದೆ ಸರ್. ಅವಾಗ ನಿಮ್ಗೆ ಕನೆಕ್ಟಿವಿಟಿ ಎಲ್ಲ ತುಂಬಾ ಆಗುತ್ತೆ. ಮತ್ತೆ ಏರ್ಪೋರ್ಟ್ ಡೆವಲಪ್ಮೆಂಟ್ ಇದೆ. ಮತ್ತೆ ನಿಮ್ಗೆ ಫಿಲ್ಮಿ ಸಿಟಿ ಕೂಡ ಆ ಕಡೆನೆ ಫೈನಲ್ ಆಗಿದೆ ಸರ್. ಅದೆಲ್ಲ ಬರೋದ್ರಿಂದ ನಿಮ್ಗೆ ಜಾಬ್ ವೇಕೆನ್ಸಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಜಾಬ್ ಅನ್ನೋದು ತುಂಬಾ ಆ ಕಡೆಗೆ ಪ್ರಿಫರ್ ಮಾಡ್ತಾರೆ ಸರ್. ಹಾಗಾಗಿ ನಿಮ್ಗೆ ಕನೆಕ್ಟಿವಿಟಿ ಎಲ್ಲ ತುಂಬಾ ಎತ್ತರ ಆಗುತ್ತೆ. ನಂಜನಗೂಡು ರೋಡ್ ಭಾಗದಲ್ಲಿ ನಮ್ದು ಅರೌಂಡ್ 7 to 8 ಪ್ರಾಜೆಕ್ಟ್ಸ್ ಇದೆ ಸರ್ ನಿಮ್ಗೆ. ಆಮೇಲೆ ನಿಮ್ಗೆ ಲಿಮಿಟೆಡ್ ಪ್ರೈಸ್ ಅಲ್ಲೂ ಕೂಡ ಅದಿದೆ ಸರ್. ಮತ್ತೆ ಪೆಸ್ಟಿಸೈಡ್ಸ್ ಗಳು ಕೊಡ್ಬೋದು ನಮ್ ಕಡೆಯಿಂದ ನಿಮ್ಗೆ. ವಸಂತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಮೈಸೂರಿನ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿ ಭೀಮಾ ಪ್ರಾಪರ್ಟೀಸ್ ಅವರು ಕೂಡ ಒಂದು ಒಳ್ಳೆ ಕೆಲಸನ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ. ಸೊ ನನಗ್ ಗೊತ್ತಿರೋ ಹಾಗೆ ಭೀಮಾ ಪ್ರಾಪರ್ಟೀಸ್ ಅವರು ಮಹಾಲಕ್ಷ್ಮಿ ಸ್ವೀಟ್ಸ್ ಗ್ರೂಪ್ ಅವ್ರದ್ದು ಕಂಪನಿ. ಬಹಳಷ್ಟು ಜನಕ್ಕೆ ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿರೋರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಅನ್ಕೊಂಡಿದೀನಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ.